ಹಿಟ್ಟಾಗಲಿ ತುಂಬ ದಿನ ನಾವು ಅದನ್ನು ಬಿಟ್ಟಾಗ ಅದರಲ್ಲಿ ಹುಳ ಆಗೋ ಚಾನ್ಸಸ್ ಇರುತ್ತೆ. ಪಲಾವ್ ಎಲೆಗಳನ್ನ ಈ ರೀತಿ ಗೋಧಿ ಹಿಟ್ಟಲ್ಲಿ ಹಾಕಿಟ್ರೆ ಯಾವುದೇ ರೀತಿ ಹುಳಗಳು ಆಗೋದಿಲ್ಲ. ಟಿಪ್ ನಂಬರ್ 2 ಬಂದು ತೊಗರಿ ಬೇಳೆ ಅಥವಾ ಯಾವುದೇ ಬೇಳೆ ಕಾಳಾಗಿರ್ಬೋದು, ತುಂಬ ದಿನ ಆದರೆ ಅದರೊಳಗೆ ತೂತ ಆಗಿ ಹುಳಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಒಣಮೆಣಸಿನ್ಕಾಯಿನ ಇಟ್ಟು ಈ ರೀತಿ ಟೈಟಾಗಿ ಕವರ್ ಮಾಡೋದ್ರಿಂದ ನಾವು ಅದನ್ನು ತಡೆಗಟ್ಬೋದು. ಸಕ್ಕರೆ ಇದೆ ಅಂದಮೇಲೆ ಇರುವೆಗಳು ಬಂದೇ ಬರುತ್ತೆ. ಈ ರೀತಿ ಲವಂಗನ ಸಕ್ಕರೆಯಲ್ಲಿ ಹಾಕೋದ್ರಿಂದ ಇರುವೆಗಳು ಆಗೋದು ಕಂಟ್ರೋಲ್ ಆಗುತ್ತೆ. ಬೆಲ್ಲದಲ್ಲೂ ಕೂಡ ಈ ರೀತಿ ಹಾಕಿಡ್ಬೋದು. ಹಾಗೆ ಅಕ್ಕಿಗಳಲ್ಲೂ ಕೂಡ ಹುಳಗಳಾಗುತ್ತೆ. ಅದಕ್ಕೂ ಕೂಡ ಈ ರೀತಿ ಒಣಮೆಣಸಿನ್ಕಾಯಿ ಹಾಕೋದ್ರಿಂದ ಹುಳಗಳಾಗೋದನ್ನು ತಡಿಬೋದು. ಹಾಗೆ ಮಿಕ್ಸಿ ಜಾರ್ ಬ್ಲೇಡ್ಗಳು ಮಂಡಾಗಿದ್ರೆ ಈ ರೀತಿ ಕಲ್ಲುಪ್ಪು ಹಾಕಿ ಅದನ್ನು ನಾವು ಗ್ರೈಂಡ್ ಮಾಡೋದ್ರಿಂದ ಮತ್ತೆ ಮಿಕ್ಸಿ ಜಾರಿನ ಬ್ಲೇಡ್ಗಳು ಶಾರ್ಪ್ ಆಗುತ್ತೆ. ಈ ರೀತಿ 15 ಡೇಸ್ 1 ಟೈಮ್ ಆದರೂ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಹೊಸ ವಸ್ತುಗಳನ್ನ ನಾವು ತಂದಾಗ ಈ ರೀತಿ ಸ್ಟಿಕ್ಕರ್ ಅಂಟಿಸಿರ್ತಾರೆ. ಸೊ ಅದನ್ನು ರಿಮೂವ್ ಮಾಡಿದ್ರೆ ಅದ್ರ ಗಮ್ ಹಾಗೆ ಇರುತ್ತೆ. ಹಾಗಾಗಿ ಸ್ವಲ್ಪ ಸ್ಟವ್ ಆನ್ ಮಾಡ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡಿ ಎಡ್ಜು ಶಾರ್ಪ್ ಇರುವಂತಹ ಚಾಕು ತಗೊಂಡು ಈ ರೀತಿ ಓಪನ್ ಮಾಡೋದ್ರಿಂದ ಗಮ್ ಇರೋದಿಲ್ಲ, ಹಾಗೆ ನೀಟಾಗಿ ಅದು ಬಿಡುತ್ತೆ. ಬೆಳ್ಳುಳ್ಳಿಗಳನ್ನ ತಂದಾಗ ಅದನ್ನು ಆದಷ್ಟು ಬಿಸಿಲಲ್ಲಿ ಒಣಗಿಸ್ಬೇಕು. ಅದೆಷ್ಟು ಬಿಸಿಲಲ್ಲಿ ಒಣಗುತ್ತೆ ಅಷ್ಟು ಅದು ಬಾಳಿಕೆ ತುಂಬ ದಿನ ಬರುತ್ತೆ. ಸೊ ಅದು ಒಣಗಿದ ಮೇಲೆ ಅದ್ರ ಮೇಲಿರೋಂಥ ಈ ಸಿಪ್ಪೆಗಳನ್ನೆಲ್ಲ ನೀಟಾಗಿ ತೆಗೀರಿ. ಅದರಲ್ಲಿ ತೇವಾಂಶ ಇರೋದ್ರಿಂದ ಬೇಗ ಕೆಡತ್ತೆ. ಸೊ ಅದೆಲ್ಲ ಸಿಪ್ಪೆ ತೆಗ್ದು ಮತ್ತೆ ಯಾವ್ದಾದ್ರು ಕೆಟ್ಟಿರೋದಿದ್ರೆ ಅದನ್ನ ನೋಡಿ ಅದನ್ನ ಕೂಡ ತೆಗೆದು ಹಾಕಿ ಗಾಳಿ ಆಡುವಂತಹ ಬಾಸ್ಕೆಟ್ಗಳಲ್ಲಿ ಇಡೋದು ಒಳ್ಳೇದು. ಸೊ ಅರಿಶಿಣನ ತುಂಬಾ ತಂದಾಗ ಅದು ಬೇಗ ಖಾಲಿ ಆಗೋದಿಲ್ಲ. ಅಂತ ಟೈಮಲ್ಲಿ ಈ ಏಲಕ್ಕಿ ಮತ್ತೆ ಕಾಳು ಮೆಣಸನ್ನ ಈ ರೀತಿ ಬಟ್ಟೆಯಲ್ಲಿ ಸುತ್ತಿ ಅಥವಾ ಟಿಶ್ಯೂ ಅಲ್ಲಿ ಸುತ್ತಿ ಅರಿಶಿಣ ಡಬ್ಬಿಯಲ್ಲಿ ಇಡೋದ್ರಿಂದ ಆ ಫ್ರೆಶ್ನೆಸ್ ಆ ಸ್ಮೆಲ್ ಆಗಿರ್ಬೋದು ಹಾಗೆ ಇರುತ್ತೆ. ಹುಳಗಳಾಗೋದು ಕೂಡ ಕಡಿಮೆ ಆಗುತ್ತೆ.